ವೆಲ್ಕಮ್ ಬ್ಯಾಕ್ ಮುತ್ತು ನಮಸ್ಕಾರ ವೀಕ್ಷಕರೇ. ಇವತ್ತು ನೋಡುವಂಥ ವಿಡಿಯೋ ರ್ಯಾಕಾರ್ಡ್ ಗೀಜರ್ ಕಾಯಿಲ್ ಚೇಂಜ್ ಮಾಡೋದು ಹೇಗೆ ಅಂದ್ಬಿಟ್ಟು ನೋಡೋಣ. ರ್ಯಾಕಾರ್ಡ್ ಗೀಜರ್ನಲ್ಲಿ 4 ವೆರೈಟಿ ಬರುತ್ತೆ. ಒಂದು ಬಂದ್ಬಿಟ್ಟು ಫುಲ್ ಲೇಟೆಸ್ಟ್ ಮಾಡಲ್ ಬಂದ್ಬಿಟ್ಟು ಫುಲ್ ರೌಂಡ್ ಬರುತ್ತೆ. ಇನ್ನೊಂದು ಬಂದ್ಬಿಟ್ಟು ಮೊಟ್ಟೆ ಟೈಪ್ ಬರುತ್ತೆ. ನೆಕ್ಸ್ಟ್ ನೋಡಿದ್ರೆ ನೋಡಿ ಈ ಥರ ಸ್ಕ್ವೇರ್ ಟೈಪ್ ಬರುತ್ತೆ. ಇದು ಸ್ಕ್ವೇರ್ ಟೈಪ್ನಲ್ಲಿ ಇನ್ನೊಂದು ಬಂದ್ಬಿಟ್ಟು ಲಾಂಗ್ ಬರುತ್ತೆ. ನೋಡಿ ಯಾರೋ ಲಾಸ್ಟ್ ಟೈಮ್ ನೋಡಿದ್ರೆ ಇದು ಲೋಕಲ್ ಕಾಯಿಲ್ ಹಾಕಿದ್ದಾರೆ. ಅದರಿಂದ ಏನಾಗಿದೆ ಅಂದರೆ ಬೇಗ ರಸ್ಟ್ ಹಿಡಿದು ಲೀಕೇಜ್ ಶುರು ಆಗಿದೆ. ಇದು ರಸ್ಟ್ ಆಗಿರೋದ್ರಿಂದ ನೋಡಿ ಥರ್ಮಾಸ್ಟಾಟು ಹಾಳಾಗಿದೆ. ಅದರ ನೀರು ಸೋರಿ ರಸ್ಟ್ ಆಗಿದೆ. ಇದು ಹೋಯಿತು. ಇದು ಥರ್ಮಾಸ್ಟಾಟು ಒರಿಜಿನಲ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ 700-800 ಆಗುತ್ತೆ. ನೆಕ್ಸ್ಟ್ ಕಾಯಿಲ್ ಬಿಚ್ ಅನ್ನೋದು 4 ಬೋಲ್ಟ್ ಕೊಟ್ಟಿರ್ತಾರೆ. ಬಿಫೋರ್ ಬಂದ್ಬಿಟ್ಟು ನಾವು ಅದು ಗೀಜರ್ಗೆ ಇನ್ಲೈಟ್ ಇದೆಲ್ಲ ಅದು ವಾಂಗಿಲ್ಕ ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾವಾಗ ಗೀಜರು ನಾವು ಸರ್ವಿಸ್ ಮಾಡುವಾಗ ಪ್ಲಗ್ ಪಾಯಿಂಟು ರಿಮೂವ್ ಮಾಡಿ ಇಡೋದು ಸೇಫ್ಟಿ. ನಾವು ವರ್ಕ್ ಮಾಡೋ ಪ್ಲೇಸ್ ನೋಡಿದ್ರೆ ಬ್ಯಾಂಗ್ಳೂರು, ಸಿ ವಿ ರಾಮನಗರ್, ನಿಯರ್ ಇಂದಿರಾನಗರ್ ಈ ಸರೌಂಡಿಂಗ್ ಮಾಡ್ತಾಯಿದ್ದೀವಿ. ಒಂದು 10 ಕಿಲೋಮೀಟರ್ ಸರೌಂಡಿಂಗ್ ಎಕ್ಸ್ಟೆಂಡ್ ಮಾಡ್ತೀವಿ. ನಾವು ಮೇಯ್ನ್ ಪ್ಲಂಬಿಂಗ್ ಆ್ಯಂಡ್ ಎಲೆಕ್ಟ್ರಿಕಲ್ ಟೈಲ್ ವರ್ಕ್ 3 ಮಾಡ್ತಾಯಿದ್ವಿ. ಫುಲ್ ಬಾತ್ರೂಮ್ ರಿನೋವೇಷನು, ಕಿಚನ್ ರಿನೋವೇಷನು, ಪ್ಲಂಬಿಂಗ್ A to Z ಎಲ್ಲ ಮಾಡ್ತೀವಿ. ನಿಮ್ಗೆ ಯಾರಿಗಾರು ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಹೋಗಿ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಕೊಳ್ಳಿ. ನಾವು ಇಂಡಿಯನಿಂದ ವೆಸ್ಟರ್ನ್ ಮಾಡ್ಕೊಡ್ತಾಯಿದ್ದೀವಿ, ವೆಸ್ಟರ್ನಿಂದ ಇಂಡಿಯನ್ ಮಾಡ್ಕೊಡ್ತಾಯಿದ್ದೀವಿ. ನಮ್ಮ ಚಾನಲ್ನಲ್ಲಿ ಹಾಕಿದ್ವಿ ಅದ್ರ ಬಗ್ಗೆ ಫುಲ್ ವೀಡಿಯೋ, ಡೀಟೇಲ್ ವೀಡಿಯೋ. ನೀವು ನೋಡಿದಿರೋರು ಹೋಗಿ ನೋಡ್ಬೋದು. ನೋಡಿ ಇದು ಗೀಜರ್ ಕಾಯಿಲ್ ತೆಗೆದೇ ಆಗಿದೆ. ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಜಾಗದಲ್ಲಿ ಬೆಸ್ಟ್ ಆಗಿದೆ ಅದು. ಈ ಥರ ಅದು ಕಾಯಿಲ್ ಕ್ರಾಕ್ ಬಂದರೆ ಅಷ್ಟೇ ಅದು ವರ್ಕ್ ಮಾಡಲ್ಲ, ಹೀಟ್ ಆಗೋಲ್ಲ ನಿಮಗೆ. ಕೆಲವೊಂದು ಕಡೆ ನೋಡಿದ್ರೆ ಲೈಟಾಗಿ ನಿಮಗೆ ಎರ್ತು ಗ್ರೌಂಡಿಂಗ್ ಆಗೋದು ನೀವು ನೋಡಿರ್ಬೋದು. ಅದು ರೀಸನ್ನು ನಾವು ಎಲ್ಲಿ ನೋಡಿದ್ರೆ ಲೋಕಲ್ ಕಾಯಲ್ಲೂ ಹಾಕೋಕ್ಕೆ ಸಜೆಸ್ಟ್ ಮಾಡಲ್ಲ. ನಾವು ಯಾವಾಗ ನೋಡಿ ಈ ಥರ ಒರಿಜಿನಲ್ ರ್ಯಾಕಾರ್ಡ್ ಹಾಕೋದು. ಇದು ನೋಡಿದ್ರೆ ಲೈಫು ಇರುತ್ತೆ ನಿಮಗೆ. ಅದೇ ಥರ ಹೀಟು ಕರೆಕ್ಟಾಗಿ ಆಗುತ್ತೆ ನಿಮಗೆ ಬ್ರ್ಯಾಂಡೆಡ್ ಹಾಕಿದ್ರೆ. ಇದು ಬ್ರ್ಯಾಂಡೆಡ್ ಬಂದ್ಬಿಟ್ಟು ನಿಮಗೆ 1400ಇಂದ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟು. ಇದು ಮಾಡಲ್ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಇದರಲ್ಲಿ 4 ಮಾಡಲ್ ಬರುತ್ತಲ್ಲ, 4 ಮಾಡಲ್ನಲ್ಲಿ ರೇಟ್ ಹೆಚ್ಚು ಕಮ್ಮಿ ಆಗುತ್ತೆ ಇದು. ನೆಕ್ಸ್ಟ್ ನೋಡಿದ್ರೆ ಇದು ಥರ್ಮಾಸ್ಟಾಟು. ನೋಡಿ ಇದು ಥರ್ಮಾಸ್ಟಾಟು 2 ಹೊಸದು ಹಾಕ್ತಾಯಿದ್ದೀನಿ. ಅದು ರಸ್ಟ್ ಇರೋದು ಹಾಳಾಗಿರೋದ್ರಿಂದ. ಇದು ಥರ್ಮಾಸ್ಟಾಟ್ನಲ್ಲಿ ಬಂದ್ಬಿಟ್ಟು ಒರಿಜಿನಲ್ ಬಂದ್ಬಿಟ್ಟು ನಿಮಗೆ 800 ಆಲ್ಮೋಸ್ಟ್ ಆಗುತ್ತೆ. ಲೋಕಲ್ ಬಂದ್ಬಿಟ್ಟು ನಿಮಗೆ 350-400ನಲ್ಲಿ ಸಿಗುತ್ತೆ. ಇದು ಗೀಜರ್ ನಾವು ಸರ್ವಿಸ್ ಮಾಡೋಕ್ಕೆ ಬೇಕಾಗಿರೋ ಟೂಲ್ಸು ಒಂದು ಕಟಿಂಗ್ ಪ್ಲೇಯರ್, ಸ್ಕ್ರೂ ಡ್ರೈವರು ಮತ್ತು ಒಂದು ಟೆಸ್ಟರ್ ಇದ್ದರೆ ಸಾಕಾಗುತ್ತೆ. ಇದು 4 ಬೋಲ್ಟು ಈವನಾಗ ಮೀಡಿಯಮ್ ಟೈಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಏನೋ ಸ್ವಲ್ಪ ನೀರು ಬಿಟ್ಟು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಏನೇ ಲೀಕೇಜ್ ಇದ್ದರೆ ಸ್ವಲ್ಪ ಟೈಟ್ ಮಾಡ್ಕೊಳ್ಬೇಕಾಗುತ್ತೆ. ಇದು ನೀರು ಆನ್ ಮಾಡಿ ಟ್ಯಾಂಕ್ ಫಿಲ್ ಆದ ತಕ್ಷಣ ನಾವು ಆನ್ ಮಾಡ್ಬೋದು. ಹಂಗೆ ಬಿಫೋರ್ ನಾವು ಆನ್ ಮಾಡಿದ್ರೆ ಕಾಯಿಲ್ ಬರ್ನ್ ಆಗುತ್ತೆ. ಕೆಲವು ಅನುಮಾನ ಇರ್ಬೋದು. ಕಾಯಿಲ್ ಬಂದ್ಬಿಟ್ಟು 350ಇಂದ ಸ್ಟಾರ್ಟ್ ಆಗುತ್ತೆ. ಅದು ನಾರ್ಮಲ್ ಗೀಜರ್ಗೆ, ಲೋಕಲ್ ಗೀಜರ್ಗೆಲ್ಲ ಇದಕ್ಕೆಲ್ಲ ರೇಟ್ ಜಾಸ್ತಿ ಇರುತ್ತೆ. ರ್ಯಾಕಾರ್ಡ್ಗೂ ಕಾಪಿ ಸಿಗುತ್ತೆ. ಲೋಕಲ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಒಂದು 700-600ಇಂದ ಸ್ಟಾರ್ಟ್ ಆಗುತ್ತೆ. ನೋಡಿ ಇದು ಥರ್ಮಾಸ್ಟಾಟ್. ಇದು ಕುತ್ಕೊಳ್ಳೋಕ್ಕೆ 2 ಫೋಲ್ಡ್ ಇರುತ್ತೆ. ಪೇಸ್ಗೊಂದು, ನ್ಯೂಟ್ರಲ್ಗೊಂದು. ಕರೆಕ್ಟಾಗಿ ಆ ಫೋಲ್ಡ್ನಲ್ಲಿ ಕರೆಕ್ಟಾಗಿ ಫಿಕ್ಸ್ ಮಾಡಿಬಿಟ್ಟು ನಾವು ಕೆಳಗಡೆ ಬಂದ್ಬಿಟ್ಟು ಇದು ನೋಡಿ ಬ್ಲ್ಯಾಕ್ ನ್ಯೂಟ್ರಲ್ ಕೊಡಬೇಕಾಗುತ್ತೆ. ರೆಡ್ ರೈಟ್ ಸೈಡ್ ಬರುತ್ತೆ. ಅದನ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ N ಮತ್ತು L ಅಂದ್ಬಿಟ್ಟು. Lಗೆ ಬಂದ್ಬಿಟ್ಟು ರೆಡ್ ವೈರು ಪೇಸ್ಟ್ ಕೊಡಬೇಕಾಗುತ್ತೆ. Nಗೆ ನ್ಯೂಟ್ರಲ್. ನೋಡಿ ಇವಾಗ ಟ್ಯಾಂಕ್ ತುಂಬಿ ನೀರು ಬರ್ತಾಯಿದೆ. ಇವಾಗ ನಾವು ರೆಡಿ ಮಾಡಿಬಿಟ್ಟು ಗೀಜರ್ ಆನ್ ಮಾಡ್ಬೋದು. ಮತ್ತು ಅದು ಥರ್ಮಾಸ್ಟಾಟ್ನಲ್ಲಿ 2 ಹೋಲ್ ಕೊಟ್ಟಿರ್ತಾರೆ ಇಂಡಿಕೇಟ್ರ್ ಪೋಲ್ ಹಾಕೋಕ್ಕೆ. ನೋಡಿ 2 ಇಂಡಿಕೇಟ್ರು. ಇದು ಇಂಡಿಕೇಟ್ರ್ ಕೂಡ ನಿಮಗೆ ಆಲ್ಮೋಸ್ಟ್ ಬಂದ್ಬಿಟ್ಟು 150 ರೂಪೀಸ್ ಏನಾಗಿರುತ್ತೆ ಸಟ್ಟು ಬರುತ್ತೆ. ಅದು ಇಂಡಿಕೇಟ್ರ್ ಕುತ್ಕೊಳ್ಳೋಕ್ಕೆ 2 ಹೋಲ್ ಥರ ಕೊಟ್ಟಿರ್ತಾರೆ ಗ್ಯಾಪು. ನೋಡಿ ರೆಡ್ ಕಲರ್ ಒಂದು ಮತ್ತು ಯೆಲ್ಲೋ ಕಲರ್ ಒಂದು 2 ಇಂಡಿಕೇಟ್ರ್ ಬರುತ್ತೆ. ಇವಾಗ ಎಲ್ಲ ಫಿಕ್ಸ್ ಮಾಡಿ ಆಗಿದೆ. ಇವಾಗ ಪ್ಲಗ್ ಹಾಕಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ 2 ವರ್ಕ್ ಆಗ್ತಾಯಿದೆ, ಯೆಲ್ಲೋ ಮತ್ತು ರೆಡ್ಡು. ಇದೇ ನೋಡಿ ಕಂಟ್ರೋಲು. ನಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಬೋದು ಹೀಟಿಂಗ್ ಟೈಮು. ನೋಡಿ ಹೀಟ್ ಆಗಿದ ತಕ್ಷಣ ಒಂದು ಇಂಡಿಕೇಟ್ರ್ ಆಫ್ ಆಗುತ್ತೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.